ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುದೇವ ಆತ್ಮಾನಂದಪ್ಪನವರ ಹಾಗೂ ದೇವಮ್ಮ ತಾಯಿಯವರ ಹಾಗೂ ಪೂಜ್ಯ ನಿರಂಜನಪ್ಪನವರ ಕಡಿದಾವರಿಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಪುಣ್ಯ ಸ್ಮರಣೀಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ತತ್ಸ್ವರೂಪಿಗಳೇ ಆದಂತಹ ಬಸವರಾಜಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲ ಪೂಜ್ಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವನ ಬಗ್ಗೆ ವಿಷಯವನ್ನು ಇಟ್ಟಾರೆ. ಅದು ಮುಖ್ಯವಾದದ್ದು, ಮೇನ್ ಇದ್ದದ್ದೇ ಇಟ್ಟಾರೆ. ಜೀವ ಭಾವ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ದುಃಖ ಪಡಕತ್ತಿದ್ದ ಜೀವ ಭಾವದಾಗ ಬಂದಿದ್ದು ತಪ್ಪು ತಿಳುವಳಿಕೆ ಒಳಗ ದುಃಖ ಪಡ್ಲಿಕ್ಕೆ ನಾವು ಏನಿದ್ದೇವಿ ಅದನ್ನು ಬಿದ್ದೇವಿ, ಅಲ್ಲದನ್ನ ನಾವು ಅಂತ ತಿಳ್ಕೊಂಡಿವಿ. ಯಾಕೆ ಹಿಂಗಾಗೈತಿ ಅಂದ್ರೆ ನಮ್ಮನ್ನು ನಾವು ಮರೆತಾಗಿ ಅಜ್ಞಾನನ ಇದಕ್ಕೆ ಕಾರಣ. ಎಲ್ಲಾ ದುಃಖಕ್ಕೆ ಜೀವ ಭಾವ ಯಾಕೆ ಬಂದಿದೆ? ಅಜ್ಞಾನದಿಂದ ಇದು ಬಂದದ್ದು. ಎದರ ಅಜ್ಞಾನದಿಂದ ಬಂದೈತಿ ಅದರ ತಿಳುವಳಿಕೆ ಮಾಡ್ಕೊಂಡಾಗ ಈ ಜೀವ ಭಾವ ಹೋಗ್ತೈತಿ. ಅದನ್ನು ಬಿಟ್ಬಿಟ್ಟು ಮತ್ತೆ ಏನು ಮಾಡಿದ್ರು ಇದು ಹೋಗುದು. ನಮ್ಮ ಬಗ್ಗೆ ಅಜ್ಞಾನ, ನಾವು ಯಾರಿದ್ದೇವೆ ಅನ್ನೋದು ಗೊತ್ತಿಲ್ಲದಕ್ಕೆ ನಮಗೆ ಜೀವ ಭಾವ ಅಂಟುಕೊಂಡೈತಿ. ಸುಳ್ಳ ಇದು ಭಾವ. ನಿಜವಾಗಿ ನಮ್ಮನ್ನು ನಾವು ನೋಡ್ಕೊಂಡಾಗ ಇದು ಇಲ್ಲ ಅನ್ನೋದು ಅನುಭವ ಬರ್ತದೆ. ಕಲ್ಪಿತದ ಜೀವ ಭಾವ ಅಂದ ಅಪ್ಪ ಅವ್ರಿಗೆ ಜೀವ ಭಾವ ಕಲ್ಪಿತ. ಜೀವದಾನ, ಜಗತ್ತೈತಿ, ಈಶ್ವರ ದೇವರೊಬ್ಬ ಅದಾನ ಅನ್ನೋದು ಎಲ್ಲ ಇದು ಕಲ್ಪಿತದ. ಎಲ್ಲ ನಿನ್ನ ಕಲ್ಪನಾದೊಳಗದ. ಇದು ಈ ಕಲ್ಪನೆಗಳನ್ನ ಸರಿಸಿದಾಗ ಇವು ಯಾವೂ ಇಲ್ಲ. ಇದನ್ನು ನೀ ಅನುಭವಕ್ಕೆ ತಗೋ. ನೀ ಕಲ್ಪಿಸಿಕೊಂಡದ್ದು ಅನ್ಯ ಕಲ್ಪನೆಗಳನ್ನ ಅಂದ್ರೆ ಜೀವ ಅನ್ಯ ಕಲ್ಪನಾ ಮಾಡಿದ್ದ ಜೀವ. ಮೊದಲ ತಾನು ಒಂದೇ ಇತ್ತು, ಆನಂದ ಸ್ವರೂಪನೇ ನಾನಿದ್ದೇನೆ ಅನ್ನೋದನ್ನ ಮರಿತು. ಅದ ಹೆಂಗೋ ಮರಿತು. ಯಾಕೆ ಮರೆತ ಅಂತ ಯಾವ ಚದುರನ್ನು ವಿಧಿಸಿ ನುಡಿಯಲಾರ ಅಂತ ಹೇಳಿರಪ್ಪ. ಯಾಕೆ ಮರೆತಿದು? ತಾನು ಆನಂದ ಸ್ವರೂಪನೇ ಇದ್ದವ ಈ ಭಾವ ಯಾಕೆ ಬಂತು ಅಂತ ಇದಕ್ಕೆ ಉತ್ತರನೇ ಇಲ್ಲ. ಯಾರಿಗೆ ಬಂದೈತಿ ಪ್ರಶ್ನೆ ಮಾಡ್ಕೋ ನೀನ ಅಂತಿದ್ರಪ್ಪ. ಅನ್ಯ ಭಾವನೆ ಅದ ಜೀವ ಭಾವ ಯಾರಿಗೆ ಬಂತಿದು? ನೀನ ಮಾಡ್ಕೊಂಡು ಯಾವ್ದಾರ ಬಂದ ದೇವರು ಮಾಡೈತೇನೆ. ಇದನ್ನ ಅನ್ಯ ಕಲ್ಪನಾ ನೀನ ಮಾಡಿಯೋ. ನೀನ ಕಲ್ಪನಾ ಮಾಡಿದ್ದ ನೀನ ಅಡಗಿಸಿದಾಗ ನಿನಗೆ ಸಮಾಧಾನ, ಶಾಂತಿ. ನೀನ ಇದಕ್ಕೆ ಪ್ರಯತ್ನ ಮಾಡಬೇಕು. ನೀನ ಮಾಡ್ಕೊಂಡು ಅನ್ಯ ಕಲ್ಪನೆಗಳನ್ನ ನಾ ಜೀವದಿನಿ, ನಾ ಬದ್ಧದಿನಿ, ನಾ ದೇಹದಿನಿ, ನಾ ಹೆಣ್ಣದಿನಿ, ನಾ ಗಂಡದಿನಿ ಅಂತ ನಿನ್ನ ಭಾವದೊಳಗೆ ನೀ ಮಾಡ್ಕೊಂಡು ಕುಂತಿ. ಈ ಭಾವ ಖರೇನ? ಇದು ಸುಳ್ಳದ. ಜೀವ ಭಾವ ಅನ್ನೋದನ್ನ ಸುಳ್ಳು. ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ, ನೀನು ಮುಕ್ತನ ಅದಿ. ನಿನಗೆ ಜೀವ ಭಾವ ಅನ್ನುವಂಥದ್ದು ಅಂಟುಕೊಂಡೇ ಇಲ್ಲ ಅನ್ನೋದು ಅನುಭವ ಬರ್ತದೆ. ವಿಚಾರ ಇಲ್ಲದಕ್ಕೆ ನಮಗಿದು ಜೀವ ಭಾವ ಬಂದದ. ವಿಚಾರ ಮಾಡಿ ನೋಡಿದ್ರೆ ಈ ಜೀವ ಭಾವ ಇಲ್ಲ ಅನ್ನೋದು ಹೋಗ್ತೈತಿ. ಅಂಥ ವಿಚಾರವನ್ನ ಆತ್ಮಾನಂದಪ್ಪ ಅವರು, ನಿರಂಜನಪ್ಪ ಅವರು, ಶಿವಾನಂದ ಅಜ್ಜವರು ನಿಮ್ಮೆಲ್ಲರಿಗೆ ತಿಳಿಸಿಕೊಟ್ಟಾರೆ. ಅವರು ಆ ಸ್ಥಿತಿಯನ್ನು ಪಡೆದು ಜೀವ ಭಾವವನ್ನು ನಾಶ ಮಾಡಿಕೊಂಡ ತಮ್ಮ ಸ್ವರೂಪದ ಆನಂದವನ್ನು ಕಂಡುಕೊಂಡ ಇನ್ನುಳಿದ ಜೀವಿಗಳು ಇದನ್ನು ಕಳ್ಕೊಳ್ಳಿ ಅಂತ ಕಳ್ಕಳಿಯಿಂದ ಹೇಳ್ಕೊಂತ ಬಂದ. ನಿರಂತರ ಅವರ ಶರೀರ ಇರುವವರೆಗೂ ಇದನ್ನ ಬೋಧ ಮಾಡಿದ್ರಪ್ಪ. ಇದು ತಪ್ಪು ತಿಳುವಳಿಕೆದ, ಇದನ್ನು ಕಳ್ಕೊ. ಇದನ್ನು ಕಳ್ಕೊಳ್ಳೋದರಿಂದ ಅಧ್ಯಾತ್ಮದ. ಇದು ಅಧ್ಯಾತ್ಮ ಅಂದ್ರೆ ಈ ಜೀವ ಭಾವವನ್ನು ಕಳ್ಕೊಳ್ಳೋದರಿಂದ ಇದು ತಪ್ಪು ತಿಳುವಳಿಕೆಯನ್ನು ಅಧ್ಯಾಸದೊಳಗೆ ಇದು ಉಂಟಾಗಿದೆ. ಎಲ್ಲ ವ್ಯವಹಾರ ಎಲ್ಲ ತಪ್ಪು ತಿಳುವಳಿಕೆ ಒಳಗದ. ಸರಿಯಾದ ತಿಳುವಳಿಕೆ ಒಳಗೆ ಈ ವ್ಯವಹಾರ ಇಲ್ಲ. ಅಧ್ಯಾಸ ಮೂಲೋಹಿ ವ್ಯವಹಾರ. ಜಗತ್ತಿನ ವ್ಯವಹಾರ ಎಲ್ಲ ಏನದ? ಇದು ತಪ್ಪು ತಿಳುವಳಿಕೆ ಒಳಗದ. ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡ್ರೆ ಅಲ್ಲಿ ವ್ಯವಹಾರ ಇಲ್ಲ. ಇದು ತಪ್ಪು ತಿಳುವಳಿಕೆ ಯಾವಾಗ ನೀ ಕಳ್ಕೊಳ್ಳವ? ಈ ತಪ್ಪು ತಿಳುವಳಿಕೆ ಒಳಗ ಜನ ಮರಣಾದಿಗಳದವ, ಹುಟ್ಟು ಸಾವುಗಳು, ಇದ ದುಃಖಕ್ಕೆ ಒಳಗಾಗಿ ವಿಷಯೇಂದ್ರ ಸಂಪರ್ಕಕ್ಕೆ ಹೋಗದಾಗ ಸುಖ ಸಿಗ್ತೈತೆ ಅನ್ನೋದು ಇದು ತಪ್ಪು ತಿಳುವಳಿಕೆ ಅದ. ಜನ್ಮಾಂತರ ತಿರುಗು ಪಾಳೆ ಬಂದೈತೆ ನಮ್ಗೆ ಈ ತಪ್ಪು ತಿಳುವಳಿಕೆ ಒಳಗೆ. ಎಲ್ಲಿ ತನಕ ನೀ ಸರಿಯಾದ ತಿಳುವಳಿಕೆಯನ್ನ ಮಾಡ್ಕೋದಿಲ್ಲ ಅಲ್ಲಿ ತನಕ ನಿನಗೆ ಪುನರ್ಜನ್ಮ ತಪ್ಪುದಿಲ್ಲ.
ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಸರಿಯಾಗಿ ನಾನು ಯಾರಿದ್ದೇನು ಅನ್ನೋದನ್ನ ತಿಳ್ಕೊ. ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ನಮ್ಮನ್ನ ನಾವು ತಿಳ್ಕೋದು. ಈಗ ನಮ್ಮನ್ನ ನಾವು ತಿಳ್ಕೊಂಡಿಲ್ಲ, ನಾವು ಅಲ್ಲದನ್ನ ನಾವಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೀವಿ. ನೀ ಯಾರಪ್ಪ ಅಂದ್ಕೂಲೆ ನಾ ಇಟ್ಟು ಹೆಸರು ಹೇಳ್ತೇವಿ, ಯಾರ ಬಿಟ್ಟು ಶರೀರ ತೋರಿಸ್ತೀವಿ, ನಾ ಇಂಥವ ನಾ ಇಂಥಾಕಿ ಅಂತೇಳಿ. ಎಚ್ಚರಿಕೆಯಾಗ ಅಷ್ಟೇ ನೀ ಅದಾಗಿರ್ತಿ. ಕನಸಿನ್ಯಾಗ ಅಲ್ಲಿ ಬೇರೆ ಕಲ್ಪನಾ ಮಾಡ್ಕೊಂಡಿರ್ತಿ, ಅಲ್ಲೊಂದು ಬೇರೆ ಶರೀರ, ಅಲ್ಲೊಂದು ಬೇರೆ ನಾಮ ಆಗಿರ್ತಿ. ಎಚ್ಚರಿಕೆ ಕಲ್ಪನಾದಾಗಿದ್ದು ಇವು ಅಡಿಗದ ನಿಜವಾಗಿ ಏನಿರ್ತಿ ಅಂದ್ರೆ ಅಲ್ಲಿ ಏನು ಇಲ್ಲ, ಅಲ್ಲಿ ಇದ್ದಲ್ಲ ಅಲ್ಲಿ ಹೆಂಗಿದ್ದಿ ಅಂದ್ರೆ ಅಲ್ಲಿ ಯಾವ ಇಲ್ಲ, ಎಚ್ಚರಿಕೆ ಅಂದು ಇಲ್ಲ, ಕನಸಿನ ಅಂದು ಇಲ್ಲ, ಅಲ್ಲಿ ಇದ್ದೇನೂ ಇಲ್ಲ, ಇದ್ದಿದ್ದಿ ಅಂತಾನ. ಮತ್ತೆ ಹೆಂಗಿದ್ದಿ ಅಂದ್ರೆ ಆರಾಮಿದ್ದಿ ಅಂತ. ಅಲ್ಲಿ ಅಜ್ಞಾನದ. ಅದಕ್ಕೆ ಈ ಮೂರು ಅವಸ್ಥೆಗಳ ತೋರಿಕೆ ಒಳಗೆ ಏನೇನು ಹಾಕೋತ, ಅಜ್ಞಾನದೊಳಗೆ ನಿದ್ರಿ ಅದಿ, ನಿದ್ರಿ ಒಳಗೆ ಅಜ್ಞಾನದೊಳಗೆ ಆರಾಮಿದ್ದಿ, ಎಚ್ಚರಿಕೆ ಒಳಗೆ ಒದ್ದಾಡ್ತಿದ್ವಿ, ಕನಸಿನಾಗೂ ಅಲ್ಲಿ ಒದ್ದಾಡ್ತಿದ್ವಿ. ಈ ಮೂರು ಅವಸ್ಥೆಗಳ ಸಂಬಂಧವನ್ನ ತಪ್ಪಿಸಿಕೊಂಡು ನಿನ್ನ ನಿಜದ ಕಡೆ ಲಕ್ಷ್ಯ ಕೊಡುವಂತ. ಮೂರು ಅವಸ್ಥೆಗಳೇನದಾವ ಇವು ಕಲ್ಪಿತದಾವ, ಮನುಷ್ಯನೊಳಗೆ ಇವು ಕಲ್ಪಿಸಿದ ಅವಸ್ಥೆಗಳು ಮನಸ್ಸಿನಾಗ ತೋರ್ತಾವ. ಮನಸ್ಸ ಅಡಗಿದಾಗ ಇವೆಲ್ಲ ಎಲ್ಲಿದಾವ? ನಿನ್ನ ನಿಜ ಸ್ಥಿತಿಯ ಎಚ್ಚರಿಕೆಯನ್ನ ನಾವು ಮಾಡ್ಕೋಬೇಕನ್ನೋಂಗಿದ್ರೆ ಮನಸ್ಸನ್ನ ನಾವು ಮೀರಬೇಕಾಗ್ತದೆ. ಅದು ಮನಸ್ಸು ಬುದ್ಧಿಗಳಿಗೆ ಮೀರಿದಂತಹ ಸ್ಥಿತಿ, ಅದು ಜೀವನ್ಮುಕ್ತಿ ಸ್ಥಿತಿ ಅಂದ್ರೆ. ಉಣ್ಮಣಿ ಅಂದರೆ ಅದಕ್ಕೆ ಅಪ್ಪ ಅವರು ಉಣ್ಮಣಿಯೊಳ ಅವತರಿಸಿ ಧವಳ ಅಂಗದಿ ಮೆರದೆ ಸೂರ್ಯಾವಸ್ಥೆ. ಅದನ್ನ ನಾವು ಮಾತಾಡೋದು ಏನಕ್ಕೈತೆ ಅಂದ್ರೆ, ನಾವು ಈಗ ಹೆಂಗಾಕೈತೆ ಅಂದ್ರೆ ಅರಮನೆಯ ವೈಭವದ ಸುದ್ದಿ ತಿರುಕರು ಮಾತಾಡಿದಂಗೆ ಆಕೈತಿ ನಾವು ಮಾತಾಡೋ ಬಾಳೆ. ಶಿವಾನಂದ ಅದು ಹೇಳಿದ್ರಲ್ಲ, ನಾವು ಆ ಸ್ಥಿತಿ ಹೊಂದಿಲ್ಲ, ಆದ್ರೂ ಅವ್ರು ಹೇಳಿದಂತ ಮಾತುಗಳನ್ನ ನಾವು ನಿಮಗೆ ನೆನಪಿಗೆ ತಂದು ಕೊಡಾಕತ್ತೀವಿ. ನಾವು ತಿರುಕರದೇವಿ, ಇನ್ನ ಬೇಡಿಕೆದಾವ, ನಮ್ಮ ಇಚ್ಛೆಗಳು ಸಾಕಷ್ಟು ಇಚ್ಛೆಗಳು ತುಂಬಿಕೊಂಡವು, ಬೈಕೆಗಳು. ತಪ್ಪು ತಿಳುವಳಿಕೆಯಿಂದ ಈ ಬೈಕೆಗಳು ಜನ್ಮ ಜನ್ಮಾಂತರದಲ್ಲಿ ನಮ್ಮಲ್ಲಿ ಅವು ಬೇರ್ ಬಿಟ್ಟಾವ. ಅವನ್ನೆಲ್ಲ ನಾಶ ಮಾಡಿಕೊಂಡಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಅದರಿಂದ ಮನಸ್ಸು ಮಲಿನಾಗೈತಿ. ವಿಷಯದ ಆಶಾ ಏನೈತಲ್ಲ, ಬೇಡಿಕೆ ಇಚ್ಛೆಗಳೇನದಾವಲ್ಲ, ಇವನ್ನೆಲ್ಲ ನಾಶ ಮಾಡ್ಕೊ. ಇವನ್ನ ನಾಶ ಮಾಡ್ಕೊಳ್ಳಿದ್ರೆ ನೀವು ಸಂಸಾರದಾಗ ಹಂಗ ಹುಟ್ಟುತ್ತಾ ಸಾಯುತ್ತಾ ತಿರುಗು ಪಾಳೆ ಬರ್ತದೆ. ಇಚ್ಛೆಯ ಸಂಸಾರವು ಅದು ಇಲ್ಲದಿರುವುದೇ ನಿರ್ವಾಣವು, ಅದ ಮುಕ್ತಿ. ಎದರ ಇಚ್ಛಾ ಅಂದ್ರೆ ವಿಷಯದ ಇಚ್ಛಾ. ವಿಷಯಗಳಂದ್ರೆ ಯಾವುವು? ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ರೂಪದಾಗ ಸುಖ ಸಿಗ್ತೈತಿ, ಗಾಯನದೊಳಗೆ ಸುಖ ಸಿಗ್ತೈತಿ, ರುಚಿ ಒಳಗೆ ಸುಖ ಸಿಗ್ತೈತಿ, ವಾಸನೆ ಒಳಗೆ ಸುಖ ಸಿಗ್ತೈತಿ, ಸ್ಪರ್ಶದೊಳಗೆ ಸುಖ ಸಿಗ್ತೈತಿ ಅಂತ ಈ ವಿಷಯದ ಆಶಾ ಏನದಲ್ಲ, ಇದು ನಮ್ಮನ್ನು ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಸ್ತದೆ. ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಸ್ತದೆ. ಈ ವಾಸನೆಗಳನ್ನ ನಾಶ ಮಾಡ್ಕೋ. ನಾಶ ಮಾಡ್ಕೋಬೇಕಂದ್ರೆ ಯಥಾರ್ಥ ಜ್ಞಾನವನ್ನು ನಾವು ಮಾಡ್ಕೊಂಡಾಗ ಈ ವಾಸನೆಗಳ ನಾಶ ಆಗ್ತಾವ. ಅದಕ್ಕೆ ನಮ್ಮ ಬಗ್ಗೆ ನಾವು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದೊಳಗೆ ತೊಡಗಿದಾಗ ಈ ವಾಸನೆಗಳು ಕ್ಷಯ ಆಗ್ಕೊಂತ ಬರ್ತಾವ. ಅಂತಃಕರಣ ಸ್ವಚ್ಛಕತಿ. ಅವಾಗ ನಮಗೆ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಮ್ಮ ಅರಿವಿನ ಎಚ್ಚರ ನಮಗಾಗ್ತದೆ. ಅದನ್ನ ನಾವು ಮಾಡ್ಬೇಕಾಗಿತ್ತು. ಈಗ ಪ್ರತಿಯೊಬ್ಬರು ಈಗ ಮನುಷ್ಯನ ಜನ್ಮದಾಗ ಮಾತ್ರ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯದ. ಮತ್ತೆ ಬೇರೆ ಜನ್ಮದಾಗ ಕತ್ಲೈತಿ, ಅಲ್ಲಿ ಇಂತಹ ಬೆಳಕು ಇಲ್ಲ, ಇಂತಹ ಜ್ಞಾನ ಅಲ್ಲಿ ಸಿಗುದಿಲ್ಲ. ಬರೀ ಏನ್ ಮಾಡಿರ್ತೀವಿ ಅದನ್ನ ಅನುಭವಿಸೋದಷ್ಟ ಅಲ್ಲಿ ಕೆಲಸ. ಅಲ್ಲಿ ಏನು ಮಾಡಕ್ ಅವಕಾಶ ಇಲ್ಲ. ಇಲ್ಲಿ ಮನುಷ್ಯನ ಜನ್ಮದೊಳಗೆ ಏನು ಬೇಕಾದ ಮಾಡ್ಕೊಳ್ಳಿಕ್ ನಿನಗೆ ಅವಕಾಶ ಇದೆ. ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗವನ್ನು ಹೊಂದಬಹುದು, ಪಾಪ ಕರ್ಮ ಮಾಡಿ ನರಕ ಹೊಂದಕ್ಕೂ ಬರ್ತೈತಿ. ಇವೆರಡೂ ನಮ್ಮನ್ನು ಜನ್ಮಕ್ಕೆ ಹಾಕ್ತಾವ ಅಂತ ತಿಳ್ಕೊಂಡು ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡ ಮುಕ್ತ ಆಗ್ಲಿಕ್ಕೂ ಬರ್ತೈತಿ. ಇಂತಹ ಅವಕಾಶ ಬಾಕಿ ಯಾವ ಜನ್ಮದಾಗೂ ಸಿಗುದಿಲ್ಲ. ದೇವತೆಗಳಿಗೂ ಸುಧಾ ಇದು ಇಲ್ಲ. ಅವು ಅಜ್ಞಾನ ಅಲ್ಲಿ ಮುಸುಕಿಬಿಟ್ಟೈತಿ. ಅವು ಚಟದಾಗ ಸಿಕ್ಕೊಂಡು ಒದ್ದಾಡ್ತಾ ಹೊಂತಿದ್ರಪ್ಪ. ಯಾವ ಲೋಕದವರ ಏನ ಅದ ಹರಿಲ್ಲ, ಎಲ್ಲಾ ಲೋಕದವರು ಇದ್ರಾಗ ಅಡ್ಡಾಡ ವಿಷಯದ ವ್ಯಾಮೋಹಕ ಬಿದ್ದೀರಿ. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು. ಈ ವಾಸನಾ ನಾಶ ಆಗದ ಹೊರತ ನಾವು ಯಾರಿದ್ದೇವೆ ಅನ್ನುವಂತ ಸ್ಪಷ್ಟವಾದ ಅನುಭವ ಯಾರಿಗೂ ಆಗುವುದಿಲ್ಲ. ಅದಕ್ಕಾಗಿ ನಾವು ಈ ವಾಸನಾ ನಾಶ ಮಾಡಿಕೊಳ್ಳಿಕ್ಕೆ ಜನ್ಮ ಜನ್ಮಾಂತರ ಅಭ್ಯಾಸ ಇದಕ್ಕೆ ಬೇಕು. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂದ. ನಾವು ಈ ಜೀವಭಾವದಿಂದ ಕಡೆಕಾಗಬೇಕಾದ್ರೆ ಅನೇಕ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು. ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪಃ. ಅದಕ್ಕ
ಇದಕ್ಕ ಜನ್ಮ ಜನ್ಮಾಂತರ ಅದಕ್ಕ ಪುಣ್ಯ ಕರ್ಮಗಳನ್ನ ನಾವು ಮಾಡಬೇಕು ಅಂತ ಹೇಳ್ಯಾರ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರಿ ಹಿಡಿಯಲುವುದು ಜೀವ ಭಾವ ನಳಿದ ನಿಜ ನಿಷ್ಠೆಯ ಅಂತ. ಎಷ್ಟು ಜನ್ಮ ಉಪಕಾರ ಮಾಡಿರ್ಬೇಕು ಜನರಿಗೆ, ಎಷ್ಟು ಜನ್ಮದ ಪುಣ್ಯನೋ ಏನೋ ಅಂತ ಉದ್ಗಾರ ತೆಗೆದಾರ ಶಿವಾನಂದ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿತ್ತು? ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನೆ ಬಂದಿತ್ತಾದ ವಿಷಯ, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ, ಇದು ನಿನಗೆ ಈ ದಾರಿ ತೋರಿಸ್ತು. ಅಂತಹ ಮಹಾತ್ಮರ ಸಂಘ ನಮಗೆ ಸಿಗ್ತದ. ಸಿಕ್ಕಾಗ ಅಂತಹ ವಿಚಾರಗಳನ್ನ ಗ್ರಹಣ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಬರ್ತೈತಿ. ಇಲ್ಲ ಅಂದ್ರೆ ಕೇಳಿನೂ ನಮಗದು ಉಳಿವಲ್ಲ ಅಂದ್ರೆ ನಮ್ಮದು ಪಾಪ ಅಂತ ತಿಳ್ಕೋಬೇಕು. ಅದಕ್ಕೂ ಒಂದು ಯೋಗ್ಯತಾ ಬೇಕು. ಮಹಾತ್ಮರು ಹೇಳಿದಂತಹ ವಿಚಾರಗಳು ನಮ್ಮಲ್ಲಿ ಉಳಿಬೇಕಾದ್ರೆ ಅದಕ್ಕೊಂದು ಯೋಗ್ಯತಾ ಬೇಕಾಕೈತಿ. ಅಂತಹ ಒಂದು ಭೂಮಿಕಾ ನಮಗೆ ಪರಿಶುದ್ಧವಾದ ಅಂತಃಕರಣ ಇದ್ರೆ ಮಾತ್ರ ಅದು ಉಳಿತೈತಿ. ಮಲಿನ ಅಂತಃಕರಣದೊಳಗೆ ಎಷ್ಟು ಹೇಳಿದ್ರು ಅದು ಉಳಿದ್ರು. ಯಾಕೆ? ಒಳಗ ಆಶಾ ತುಂಬಿಕೊಂಡೈತಿ, ವಿಷಯದ ವ್ಯಾಮೋಹ. ಅಂತಹ ಪುಣ್ಯ ಜೀವಿಗೆ ಮಾತ್ರ ಇದು ಉಳಿತೈತಿ. ಬೋಧೆ ಕಂಡಲ್ಲೇ ಇದು ಉಳಿದಿಲ್ಲಪ್ಪ ಅಂತಿದ್ರಪ್ಪ ಅವ್ರು. ಎಲ್ಲರಿಗೆ ಹತ್ತುದಿಲ್ಲಪ್ಪ ಇದು. ಎಲ್ಲೋ ಒಬ್ಬವಾಗ ಹಿಂದಿನ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದವಗಿದೆ, ಸುಕೃತ ಒದಗಿ ಬಂದವಗಿದೆ ಹತ್ತದಿದಂತ. ಹಂಗಾರೆ ಎಲ್ಲರೂ ಹೇಳೋರು ಕೇಳೋರು ಬಹಳ ಮಂದಿ ಅದಾರ. ಇದನ್ನ ಎಲ್ಲರಿಗೆ ಯಾಕೆ ಆಗೋಲ್ಲ ಅಂತಂದ್ರೆ ಅದಕ್ಕೆ ಹಿಂದಿನ ಸುಕೃತ ಬೇಕಪ್ಪ ಅಂತಿದ್ರಪ್ಪ. ಅದಕ್ಕೆ ನಾವು ಅದನ್ನ ಮಾಡಿಲ್ಲ. ಆ ತಪಸ್ಸನ್ನ ನಾವು ಮಾಡಬೇಕಾಗೈತಿ. ಇನ್ನೊಬ್ಬರಿಗೆ ಹಿತ ಆಗುವಂತಹ ಕೆಲಸಗಳನ್ನ ನಾವು ಮಾಡಬೇಕಾಗೈತಿ. ಈ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ನಿನಗೆ ಇನ್ನೊಬ್ಬರಿಗೆ ಕೆಡಕ್ ಮಾಡೋ ಪ್ರಸಂಗನ ಬರೋದಲ್ಲ. ಮೊದಲು ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ನೀನು ಅಂತ ಹೇಳ್ಯಾರ. ವಿಷಯದ ನೆನಪು ಮಾಡ್ಕೋತ ಕೂತ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೆಚ್ಚೇ ಬಿಡ್ತೈತೆ ಅದು. ಈ ಆತ್ಮಚಿಂತನದಾಗ ಅಭ್ಯಾಸದಾಗ ನೀ ನಿರಂತರ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡೋ ಪ್ರಸಂಗನ ಬರುವುದಿಲ್ಲ. ಇದಕ್ಕೆ ನೀ ಕಲ್ಯಾಣ ಮಾಡ್ಬೇಕನ್ನೋ ನೀನು ಭಾವ ಇರಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಜನರಿಗೆ ನಿನ್ನಿಂದ ಕಲ್ಯಾಣಕ್ಕೆ. ಅದಕ್ಕೆ ಮೊದಲು ನೀ ಆತ್ಮಚಿಂತನ ಬ್ರಹ್ಮಚಿಂತನದಾಗ ಅಭ್ಯಾಸದಾಗ ತೊಡಗಿದೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಪುಣ್ಯ ನಿನ್ನ ವೃದ್ಧಿ ಆಕೈತಿ. ಈ ಕರ್ಮವನ್ನ ಮಾಡೋದ್ರಿಂದ ಅಂತ ನಿಜಗುಣರು ಹೇಳ್ಯಾರಲ್ಲ, ಹಿಂಗದೆ ಬಿಟ್ಟು ಬಿಡದೆ ಆತ್ಮ ಸುವಿಚಾರದ ಕರ್ಮ. ನಾನು ಯಾರು, ನನ್ನ ಸ್ವರೂಪ ಎಂತದ್ದೈತಿ ಅಂತ ಅನುಭವಿಗಳ ಮುಖಾಂತರ ಈ ವಿಚಾರವನ್ನ ಅವರ ಸಮ್ಮುಖದಲ್ಲಿ ಕುಳಿತು ಆ ಅನುಭವವನ್ನ ಶ್ರದ್ಧೆಯಿಂದ ಅರ್ಥ ಸಹಿತವಾಗಿ ಕೇಳುವಂತಹ ಒಂದು ಅಭ್ಯಾಸವನ್ನ ನಾವು ಮಾಡಬೇಕಾಗಿದೆ. ಏನೋ ನಿಮ್ಮೆಲ್ಲರ ಪುಣ್ಯ ಅಂತವ್ರ ಭಾಗ್ಯ, ನಮ್ಮ ಭಾಗ್ಯ ಅಂತವ್ರು ಸಿಕ್ಕಾರ ನಮ್ಮ ನಾಡಿಗೆ. ಅದು ಪರಂಪರೆ ಮುಂದುವರೆದದೆ. ಶಿವಾನಂದರು ಹಾದರು ಅಂತ ಏನೇ ಇದನ್ ಮಾಡಿಲ್ಲ. ಆತ್ಮಾನಂದರು ಅಪ್ಪ ಅವರ ಮುಂದುವರಿಸಿದ್ರು ಅದನ್ನ. ಅವ್ರು ಹೋದ್ಕೂಲೆ ನಿರಂಜನಪ್ಪ ಅವರು ಅದನ್ನು ಮುಂದುವರಿಸಿದ್ರು. ಅದ್ರಾಗ ಏನಾರ ಅಡ್ಡ ತಿದ್ದಿ ಏನಾರ ಮಾಡಿದ್ರನ ಅವ್ರು? ದಾರಿ ತಪ್ಪಿಸಿದ್ರನ ಜನರನ್ನ? ಆತ್ಮಾನಂದಪ್ಪ ಅವ್ರು ದಾರಿ ತಪ್ಪಿಸಿರು, ನಿರಂಜನಪ್ಪ ಅವ್ರು ಏನಾರ ದಾರಿ ತಪ್ಪಿಸಿರನ? ಈಗಿದ್ದವ್ರು ಏನಾರ ದಾರಿ ತಪ್ಪಿಸ್ತಾರನ? ಒಂದು ಕೂದಲೆಳೆ ಅನ್ಸೋದು ಅದರ ಬದಲಾವಣೆ ಆಗಿಲ್ಲ ಅನುಭವದೊಳಗ. ನಾವು ಎಲ್ಲ ನೋಡ್ಕೊಂತ ಬಂದೇವಿ. ಆತ್ಮಾನಂದ ಅಪ್ಪ ಅವರಿದ್ದಾಗಿಂದ, ನಿರಂಜನ ಅಪ್ಪ ಅವರಿದ್ದಾಗಿಂದ, ಈಗಿದ್ದವರಿಂದ ಒಂದು ಮಳೆ ಹೆಚ್ಚಾಕೋತ ಬಂದದ ಅವರ ವಿಚಾರ ಅನುಭವ. ಯಾಕಂತ ಒಂದು ತಪೋ ಶಕ್ತಿಯಲ್ಲಿ ಐತಿ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅದಕ್ಕೆ ಏನ್ ಕೆಲರ ಮಾತಾಡ್ಬೇಡ್ರು ಅಂತಿದ್ರಪ್ಪ. ಮಾತಾಡಿ ಹಾಕದನ್ನ ನಿಮಗ ಹಾನಿ. ಅದು ಯತಿ ನಿಂದೆ ಕುಲಕ್ಷಯ ಅಂದಾರ. ಏನ್ ಏನಾರ ನಿಂದ ಮಾಡಿರ ನಿಮಗ ಹಾನಿ ನೋಡಪ್ಪ. ಯಾಕೆ ಅವ್ರಿಗೆ ಕೆಡಕ್ ಭಾವ ಇರುದಿಲ್ಲ, ನಾವೇ ಕೆಡಕ್ ಮಾಡ್ಕೊಂತೇವೆ. ಅದಕ್ಕೆ ನಿಂದ ಮಾಡಕ್ ಹೋಗ್ಬೇಡ್ರಿ. ನಿಮ್ಗ ಉಪಯೋಗ ತಗೋರಿ. ಸರಿಯಾಗಿ ಅವ್ರ ಸಂಪರ್ಕ ಮಾಡ್ರಿ. ಅವ್ರು ಸಿಟ್ಟಿಗೆ ಹೇಳ್ತಾರ, ಅವ್ರು ಹಂಗಂತಾರ ಹಿಂಗಂತಾರ. ಜನಕ್ಕೆ ಅಲ್ಲಿ ಉದ್ದೇಶ ಏನಂತೈತಿ ನಮಗ್ ಗೊತ್ತಾಗುವುದು. ಸಾಮಾನ್ಯ ಜನರಿಗೆ ಏನ ಮಾಡಿದ್ರು ಜನರ ಕಲ್ಯಾಣ ದೃಷ್ಟಿಯಿಂದ ಮಾಡ್ತಿರ್ತಾರ. ಏನ್ ನಾವು ಸಾಕಷ್ಟು ಅವರು ಕೂಡ ಇದು ಇದ್ದು ಅದನ್ನ ಏನೋ ನಮ್ಮ ಪುಣ್ಯ ಅದು ನಮ್ಗೆ ಸ್ವಲ್ಪ ಒಂದು ಸಾಸಿವೆ ಕಾಳಿನಷ್ಟು ಅದು ಹೊಳದೈತೆ ಅಂದ್ರು ಅಷ್ಟ ಪೂರ್ಣ ಹೊಳದಿಲ್ಲ ನಮ್ಗೆ ಆ ಸ್ಥಿತಿ. ಅವ್ರು ತಿಳಿಗೊಡತಿದ್ದಿಲ್ಲ ಅಪ್ಪ ಅವರು. ಯಾರಿಗೆ ಗೊತ್ತ ಹತ್ತಲಂಗ ಆ ಸ್ಥಿತಿ ಒಳಗೆ ಉಳ್ಕೋತಿದ್ರು ಅವರು. ಅದನ್ನ ನಾವು ಅವರಂತೆ ಸಾಧಿಸ್ಬೇಕಾಗೈತಿ. ಇನ್ನೊಬ್ಬರಿಗೆ ಅದನ್ನ ತೋರಿಸ್ಕೊಡ್ಬೇಕು ಅನ್ನೋದು, ವ್ಯಕ್ತ ಮಾಡ್ಬೇಕು ಅನ್ನೋದು ಇದ್ದಿದ್ದೇ ಇಲ್ಲ. ಅವ್ರು ಏನಾರ ಅವ್ರ ಮನೆತನದ ಬಗ್ಗೆ ಏನಾರ ಸುಮ್ಮನೆ ಕುಂಡ್ರೆ ನೀವೇನು ಗೊತ್ತಾಗೈತಿ ಹಂಗೆಲ್ಲ ಹೇಳ್ಬಾರ್ದು ಅಂತಿದ್ರಪ್ಪ. ಆತ್ಮ ಪ್ರಶಂಸೆ ಅಂತ ಎಂದೂ ಮಾಡ್ಕೋಬಾರ್ದು ಅಂತಿದ್ರಪ್ಪ. ತನ್ನ ತಾನ ಸ್ವಯಂ ಪ್ರೇರಿತ. ಅದು ಹಿಂದಿನ ಜನ್ಮ ತಾವ ಇದಾಕಾರ ಪ್ರಶಂಸೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿದ್ರಪ್ಪ. ಅದಕ್ಕೆ ಏನಾಗೈತಿ ಅಂದ್ರೆ ನಾವು ಅಂಥ ಒಂದು ಆಚರಣೆ ಏನೈತಿಲ್ಲ ಅದನ್ನ ನಾವು ಅನುಕರಣೆ ಮಾಡ್ಬೇಕಾಗೈತಿ. ಮಹಾತ್ಮರ ಒಂದು ಆಚರಣೆ, ಅವರ ವಿಚಾರಗಳನ್ನ ನಿತ್ಯ ನಾವು ಕೇಳೋದ್ರಿಂದ ನಮ್ಮಲ್ಲಿ ಅದು ಬರ್ತೈತಿ. ಅದಕ್ಕೆ ಅದನ್ನ ಕೇಳುದು ಮಾಡ್ರಿಪ್ಪ, ಬಿಡಬೇಡ್ರಿ. ಇದನ್ನ ಬೇಕಾದಂತ ತ್ರಾಸ ಬರ್ತೈತಿ ಅಂದ್ರು ಆ ಶ್ರವಣ ಮಾತ್ರ ತಪ್ಪಿಸ್ಬೇಕು.
ಯಾವ ನಿತ್ಯ ಆ ಶ್ರವಣದೊಳಗೆ ತೊಡಗಿರ್ತಾನೆ ಕ್ರಮೇಣ ಅವಾಗ ಅದು ಶಿಕ್ಷೇತಿರ್ತದೆ. ಈ ಜನ್ಮ ಇಲ್ಲ, ಇನ್ನೊಂದು 4 ಜನ್ಮಕ್ಕರ ನಾವು ಅದನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಅನುಭವಿಗಳ ವಿಚಾರಗಳನ್ನ ನಿತ್ಯ ನಾವು ಕೇಳುವುದರಿಂದ ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ತನವು ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿತ ಚಿತ್ತ ನಿರ್ಮಲ. ಅವಾಗ ನಾವು ಇದು ಸಾಧನ ಮಾಡ್ಬೇಕನ್ನೋ ಒಲವು ನಮಗೆ ಅಂತಃಕರಣ ಪರಿಶುದ್ಧ ಆದಾಗ ಕೇಳಬೇಕಪ್ಪ, ನಾವು ಆ ಸ್ಥಿತಿ ಹೊಂದಬೇಕನ್ನುವಂತ ಲವಲವಿಕೆ. ಅದಕ್ಕೆ ಏನ್ ಹೇಳಿರ, ಸುಖೇಚ್ಛಾ ಭೂಮಿಕಾ ಮೊದಲನೇ ಭೂಮಿಕಾ ಅವಾಗ ತಯಾರಾಕೈತಿ. ಅವಾಗ ನಮಗೆ ಸ್ವಂತ ವಿಚಾರ ಮಾಡುವಂತ ಶಕ್ತಿ ಬರ್ತದೆ. ವಿಚಾರಣ ಎರಡನೇ ಭೂಮಿಕೆ. ಆ ನಂತರ ಮನಸ್ಸು ಸೂಕ್ಷ್ಮ ಆಗಕ್ಕೆ ಶುರುವಾಗ್ತೈತಿ, ತನು ಮಾನಸ. ಆ ನಂತರ ಸತ್ವಾಪತ್ತಿ, ಸತ್ವ ಪ್ರಧಾನ ಆಕೈತಿ. ರಜೋ ಗುಣಗಳೆಲ್ಲ ಕಡಿಮೆ, ತಮೋ ಗುಣಗಳ ಕಡಿಮೆ ಆಗಿ ಸತ್ವಾಪತ್ತಿ. ಆ ನಂತರ ಅಸಂಸಕ್ತಿ, ಎದರಾಗೂ ಆಸಕ್ತಿ ಉಳಿದಿಲ್ಲ. ಆ ನಂತರ ಪದಾರ್ಥಾಭಾವನ, ಯಾವ ನೆನಪು ಸುಧಾ ಉಳಿದಿಲ್ಲ ನಮಗೆ. ಆತಾಗಿಂದ ತೂರ್ಯಗ, ಆ ತೂರ್ಯಾವಸ್ಥೆಯನ್ನ ಅನುಭವ ಮಾಡ್ಕೊತಾನೆ. ಅದೇ ಸಪ್ತಮ ಪದ, 7ನೇ ಭೂಮಿಕೆಯಲ್ಲಿ ಸಂಸಾರದ ಅನುಭವ ಇಲ್ಲ. ಅಲ್ಲಿ ಕೇವಲ ಚಿದ್ಗಣಾನಂದ ಸ್ವರೂಪದ ಅನುಭವದೊಳಗೆ ಅವನು ಉಳ್ಕೋತಾನೆ. ಅದ ಜೀವನ್ ಮುಕ್ತಿ. ಇವೆಲ್ಲ ಅದ ನಾನಂತ ತಿಳ್ಕೊಂಡು ಗಟ್ಟಿಯಾಗಿ ಉಳ್ಕೊ. ಅರು ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ತೆರತಿಲ್ಲವೆಂಬುದೇ ನಿಗಮೋಕ್ತಿ. ತನು ಇಂದ್ರಿಯಾದಿ ಅಸುವರ್ಗವನ್ನು ಬಿಟ್ಟು, ಮನ ಬುದ್ಧಿ ಹಂತೆಯನ್ನು ಸುಟ್ಟು, ಜನಿತ ಭೂತ ವಿಷಯವನ್ನು ಬೇರಿಟ್ಟು, ಗಣ ನಿರ್ಗುಣಾತ್ಮತೆ ಅಳವಟ್ಟು, ವಿಕೃತಿ ರೂಪ ವಿಶ್ವ ತುಷವೆಲ್ಲವನ್ನು ತೂರಿ, ಪ್ರಕೃತಿ ಮಾಯೆಗಳನ್ನು ಮೀರಿ, ಸುಕೃತಾದಿ ಕರ್ಮ ವಾಸನಾ ರಸವಾರಿ, ಭಾವ ಕಲ್ಪನೆಯ ಬನ್ನ ಬಳಿದು ಹೋಗಿ, ಜೀವತ್ವವನ್ನು ನೆರೆ ನೀಗಿ, ತೀವಿ ಶಂಭುಲಿಂಗ ಕಾಟ ಹಾಕದ್ರಂತ ನಿರಂಜನ ಪೂರ್ಣತಿದ್ರು. ಶಂಭುಲಿಂಗ ಅಂದ್ರೆ ಬೇರೆ ಕಲ್ಪನಾ ಬರಬಾರ್ದು, ಅದು ಸುಖರೂಪವಾದಂತಹ ಇರುವಿನ ಸ್ಥಿತಿ. ಅದ ಆಗಿ ಉಳಿದವಂಗ ಅದು ಮುಕ್ತಿ ಸ್ಥಿತಿ ಅಂತ. ಜೀವಭಾವ ನಳಿದು ಆ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ, ಜೀವತ್ವವನ್ನು ನೆರೆ ನೀಗಿ, ಜೀವಿ ಶಂಭುಲಿಂಗದ ಒಲಿಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನು ಯೋಗಿ ಅಂತ ನಿಜಗುಣವರು ಹೇಳ್ಯಾರ. ಆದ್ರೆ ಅದರ ಅರ್ಥ ನಾವು ಬೇರೆ ಮಾಡ್ಕೋತೀವಿ ಅನ್ನೋ ಸಂಬಂಧ ಅದ್ರ ತೆಗೆದು ಹಾಕಂತ ಹೇಳ್ತಿದ್ರಪ್ಪ. ಅದು ನೇರವಾಗಿ ನಮ್ಮ ಇರುವಿನ ನೆನಪು ಬರಲಿ, ಅನ್ಯ ನಾಮರೂಪಗಳ ನೆನಪು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಹೇಳ್ತಿದ್ರೆ ಹೊರತು, ಅದಕ್ಕೆ ನಾವು ಆ ಭಾವನೆಗಳನ್ನ ನಾವು ಅವನ ತಪ್ಪು ಕಲ್ಪನಾ ಮಾಡಬಾರದು ಅನ್ನೋ ಸಂಬಂಧ ನೇರವಾಗಿ ನಮ್ಮ ಇರುವಿನ ನೆನಪು ನಮಗೆ ಬರಲಿ ಅಂತ ಅದಕ್ಕೆ ಒತ್ತು ಕೊಟ್ಟು ಅವರು ಹೇಳ್ತಿದ್ರು. ಅದಕ್ಕೆ ಅಂಥ ಸ್ಥಿತಿಯನ್ನ ನಾವು ನೀವೆಲ್ಲ ಅದನ್ನ ಹೊಂದಿದವ್ರು ಅದಾರ. ಅವ್ರ ಮೂಲಕ ನಾವು ಕುತ್ಕೊಂಡು ಮಾತಾಡೋದು, ಈ ಜೀವನ್ ಮುಕ್ತಿ ಬಗ್ಗೆ ನಾವು ಮಾತಾಡೋದು ಒಂದಿಷ್ಟು ನನಗೆ ಯಾಕೋ ಇದು ಅನಿಸ್ತತಿ. ಯಾಕೆ ನಾವು ಆ ಸ್ಥಿತಿ ಪಡೆದಿಲ್ಲ. ಮಾತಾಡಕ್ ಬರ್ತೈತಿ, ಸಾಕಷ್ಟು ಮಾತಾಡಬಹುದು, ಬೆಳತಂಗ ಮಾತಾಡಬಹುದು ಅವ್ರು ಹೇಳಿದಂತ ವಿಚಾರಗಳನ್ನ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರನ್ನ ಕುಂಡಿಸ್ಕೊಂಡು ಈ ಮಾತಾಡೋದು ನನಗೆ ಯಾಕೋ ಇದು ಅನಿಸ್ತತಿ. ಅವಂಥ ಅನುಭವಿಗಳ ಮುಖಾಂತರ ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅಂತೇಳಿ ನನಗೆ ಇಲ್ಲಿಯವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಧಾರವಾಡ ಶಹರದ ಈ ಗುರುದೇವ ಆತ್ಮಾನಂದ ಆಶ್ರಮದ ಎಲ್ಲ ಸಂಘಟಕರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು